ಗೊತ್ತಿರೋ ಒಂದೇ ವಿಚಾರ, ನಿನ್ನೆ ದೆಹಲಿಯ ಹೈಕೋರ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಮತ್ತು ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಫಿಕ್ಟಿಷಿಯಸ್ ಕೇಸ್ ಅಂತ ಏನು ಹೇಳ್ತಾರೆ, ಒಂದು ಕಪೋಲ ಕಲ್ಪಿತ ಕೇಸಲ್ಲಿ ಅವ್ರನ್ನ 10 ವರ್ಷಗಳ ಕಾಲ ಸತಾಯಿಸಿ ಭಾಳ ತೊಂದರೆ ಕೊಟ್ಟಿದ್ದರು. ಅಂದರೆ ನ್ಯಾಷನಲ್ ಹೆರಾಲ್ಡ್ನಲ್ಲಿ ಇವರು ಲಾಭ ಗಳಿಸ್ತಾ ಇದ್ದಾರೆ, ಇದನ್ನು ಕಾನೂನು ಬಾಹಿರವಾಗಿ ಇವರು ಕೈ ತೊಗೊಂಡಿದ್ದಾರೆ ಅಂಥೇಳಿ. ಇವರಿಗೆ ಸ್ವತಂತ್ರ ಹೋರಾಟದ ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಆಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯವರಾಗಲಿ, ಅವ್ರ ಪಕ್ಷ ಹುಟ್ಟೆ 40 ವರ್ಷ ಆಗಿದೆ, ಇವರು ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡೋದು ನೋಡಿದೆ ಹಾಸ್ಯಾಸ್ಪದ. ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದೇನು, ಇವರು ಕಾನೂನು ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಏನು 2G 3G ಮಾಡಿದರು, ಅದೇ ಥರ ಕಾನೂನು ಬಾಹಿರವಾಗಿ ಭಾಳಷ್ಟು ಸಾವಿರಾರು ಕೋಟಿ ರೂಪಾಯಿನ ಇವರು ಗುಳುಗು ಮಾಡಿದ್ದಾರೆ ಅಂಥೇಳಿ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಎಲ್ಲೂ ಸಹ ಹಣದ ವ್ಯವಹಾರ ನಡೆದಿಲ್ಲ, ಹಣದ ವ್ಯಾಪಾರ ನಡೆದಿಲ್ಲ, ಎಲ್ಲೂ ಸಹ ಮನಿ ಲಾಂಡ್ರಿಂಗ್ ಅಂಥೇಳಿ ಏನು ಹೇಳ್ತಾರೆ, ಹಣವನ್ನು ದುಂದು ವೆಚ್ಚ ಮಾಡಿದ್ದಾರೆ ಅಂಥೇಳಿ ಎಲ್ಲೂ ಸಹ ಸಾಬೀತಾಗಿಲ್ಲ ಅಂಥೇಳಿ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಇದು ಇಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ಅದನ್ನು ಅವರು ಫೈಲ್ ಮಾಡಿದಂಥ ಕೇಸನ್ನ ನಿರಾಕರಿಸಿದೆ. ಆದ್ದರಿಂದ 10 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ನಾಯಕರಿಗೆ ತೊಂದರೆ ಕೊಟ್ಟಂಥ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು RSS ಮೋಹನ್ ಭಾಗತ್ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತಿನ ನಮ್ಮ ಈ ಒಂದು ಪ್ರೊಟೆಸ್ಟ್ ಇದೆ. ಆಮೇಲೆ ಮಾತಾಡೋಣ ಅದನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.